ಅದು ಕಳೆದ 9 ತಿಂಗಳ ಹಿಂದೆ ನಡೆದಿದ್ದ ಕಳ್ಳತನದ ಪ್ರಕರಣ. ಈಗಾಗಲೇ ಪೊಲೀಸರು ಕಳ್ಳರನ್ನ ಹಿಡಿದಿದ್ದು ಆಯ್ತು, ಬಂಗಾರ ವಸೂಲಿ ಮಾಡಿ ಕಂಪನಿಯವರಿಗೆ ಕೊಟ್ಟಿದ್ದು ಆಯ್ತು. ಆದರೆ ಏನ್ ಮಾಡೋದು, ಕಂಪನಿಯವರು ಮಾತ್ರ ಗ್ರಾಹಕರಿಗೆ ಗೋಲ್ಡ್ನ ವಾಪಸ್ ಕೊಡದೆ ಗೋಳಾಡಿಸ್ತಾ ಇದೆ. ನಮಗೆ ಮನೇಲಿ ಕೆಲಸ ಇಲ್ವಾ, ನೀವು ಹೇಳೋ ಡೇಟ್ಗೆ ಟೈಮ್ಗೆ ನಿಮ್ಮ ಆಫೀಸ್ಗೆ ಬಂದು ಅಲಿಯೋಕೆ ಅದೆಲ್ಲ ಗೊತ್ತಿಲ್ಲ, ನಾವು ಹಣ ಕಟ್ತೀವಿ, ನಮ್ಮ ಬಂಗಾರ ವಾಪಸ್ ಕೊಡಿ ಹೀಗಂತ ಫೈನಾನ್ಸ್ ಕಂಪನಿ ಸಿಬ್ಬಂದಿಗೆ ಗ್ರಾಹಕರಿಂದ ತರಾಟೆ. ಜನರ ರಂಪಾಟ ಕೂಗಾಟ ನೋಡಿ ಅವರನ್ನ ಸಮಾಧಾನ ಮಾಡಲು ಸಾಧ್ಯವಾಗದೆ ಸೈಲೆಂಟ್ ಆಗಿ ನಿಂತಿರೋ ಸಿಬ್ಬಂದಿ. ಇದು ಕೆಂಗೇರಿ ಮುಖ್ಯ ರಸ್ತೆಯಲ್ಲಿರೋ ಮರಿಯಪ್ಪನ ಪಾಳ್ಯದಲ್ಲಿರುವ ಮುತ್ತೂಟ್ ಮಿನಿ ಗೋಲ್ಡ್ ಲೋನ್ ಫೈನಾನ್ಸ್ ಕಂಪನಿಯಲ್ಲಿ ಕಂಡುಬಂದ ಗ್ರಾಹಕರ ಆಕ್ರೋಶ. ಅಸಲಿಗೆ ಗ್ರಾಹಕರ ಈ ಆಕ್ರೋಶಕ್ಕೆ ಕಾರಣ ಗ್ರಾಹಕರಿಟ್ಟ ಚಿನ್ನವನ್ನ ಕಂಪನಿ ವಾಪಸ್ ನೀಡದೇ ಇರೋದು. ವಾರ ಬಿಟ್ಟು ಕೊಡ್ತೀವಿ ಅಂದ್ರೆ ಒಂದು ವಾರ ಬಿಟ್ಟು ಬಂದಾಗ ಏನಂದ್ರು, ಮೇಡಮ್ ಇಲ್ಲ ಪೊಲೀಸರು ಕೊಟ್ಟಿರೋದೇ ನಮಗೆ ನಕಲಿ ಕೊಟ್ಟಿದ್ದಾರೆ, ಕೋರ್ಟಿಗೆ ಕೇಸ್ ಹಾಕಿದ್ವಿ, ಕೋರ್ಟಿಂದ ಬಂದ್ಮೇಲೆ ಕೊಡ್ತೀವಿ ಅಂದರು. ಹಂಗೂ ಹಿಂಗೋ ನಾವಾಗ ಆಗಲೇ 4 ತಿಂಗಳಲ್ಲೇ ಏಪ್ರಿಲಲ್ಲೇ ನಮಗೆ ಕೊಟೇಶನ್ ಬರ್ಸ್ಕೊಂಡಿದ್ದು, ಇನ್ನೂವರೆಗೂ ನಮಗೂ ದುಡ್ಡು ಬಂದಿಲ್ಲ, ಒಡವೆನೂ ಬಂದಿಲ್ಲ. ಅಕ್ಟೋಬರ್ 21, 2016 2016 ಅಕ್ಟೋಬರ್ 21ರಂದು ಮರಿಯಪ್ಪನ ಪಾಳ್ಯದಲ್ಲಿರೋ ಇದೇ ಮುತ್ತೂಟ್ ಮಿನಿ ಗೋಲ್ಡ್ ಲೋನ್ ಫೈನಾನ್ಸ್ ಕಚೇರಿಯಲ್ಲಿ ಕೋಟ್ಯಂತರ ಮೌಲ್ಯದ ಚಿನ್ನ ಕಳ್ಳತನವಾಗಿತ್ತು. ಪೊಲೀಸರ ವೇಷದಲ್ಲಿ ಬಂದಿದ್ದ ಕಳ್ಳರು ಸುಮಾರು 1 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣಗಳನ್ನ ಕದ್ದು ಪರಾರಿಯಾಗಿದ್ರು. ಈ ಕುರಿತು ಕುಂಬಳಗೋಡು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದಾದ ಕೆಲವೇ ದಿನಗಳಲ್ಲಿ ಪೊಲೀಸರು ಕಳ್ಳರನ್ನ ಹಿಡಿದು ಚಿನ್ನಾಭರಣಗಳನ್ನ ಮುತ್ತೂಟ್ ಫೈನಾನ್ಸ್ಗೆ ವಾಪಸ್ ನೀಡಿದ್ರು. ಆದರೆ ಫೈನಾನ್ಸ್ ಕಂಪನಿ ಗ್ರಾಹಕರಿಗೆ ಚಿನ್ನಾಭರಣ ವಾಪಸ್ ಕೊಟ್ಟಿಲ್ಲ. ಬದಲಿಗೆ ಪೊಲೀಸರು ನಮಗೆ ನಕಲಿ ಚಿನ್ನ ನೀಡಿದ್ದಾರೆ ಅಂತಿದ್ದಾರಂತೆ. ಇದು ಗ್ರಾಹಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್, ನಾವು ಲಾಸ್ಟ್ ಇಯರ್ ಇಲ್ಲಿ ಗೋಲ್ಡ್ ಇಟ್ಟಿದ್ವಿ ಸರ್. ಇಲ್ಲಿ ಗೋಲ್ಡ್ ಇಟ್ಟು ಕರೆಕ್ಟಾಗಿ ಇಂಟ್ರೆಸ್ಟ್ ಎಲ್ಲ ಪೇ ಮಾಡಿದ್ದೀವಿ. ಬಟ್ ಆ್ಯಕ್ಚುಲಿ ಇವರು ಏನೋ ಕಳ್ತನ ಇದೆ ಅಂತ ಹೇಳ್ಬಿಟ್ಟು ಈಗ ನಾವು ನಮ್ಮ ಗೋಲ್ಡ್ ದುಡ್ಡು ಕೊಟ್ಟು ನಮ್ಮ ಗೋಲ್ಡ್ ಕೊಡಿ ಅಂತ ಹೇಳಿದ್ರೆ ನಿಮ್ಮ ಗೋಲ್ಡ್ ಇಲ್ಲ, ಎಲ್ಲ ಕಳ್ತನ ಆಗ್ಬಿಟ್ಟಿದೆ, ಸೆಟ್ಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಾಸ್ಟ್ 3-4 ಮಂತ್ಸಿಂದ ಹೇಳ್ತಿದ್ದಾರೆ. ಅವ್ರು ಸೆಟ್ಲ್ಮೆಂಟು ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಹೋಗಿ ನಾವು ದುಡ್ಡು ಕೊಡ್ತೀವಿ, ನಮ್ಮ ಗೋಲ್ಡ್ ಆದರೂ ಕೊಡಿ ಅಂದ್ರೆ ಅದು ಕೊಡ್ತಿಲ್ಲ. ಇಲ್ಲ ನಾವೆಲ್ಲ ಬಿಸ್ಕೆಟ್ ಮಾಡಿದ್ದೀವಿ ಅಂತ ಹೇಳ್ತಿದ್ದೀರಾ. ಆದರೆ ಈ ಬಗ್ಗೆ ಕೇಳಿದರೆ ಕಂಪನಿಯವರು ಪ್ರತಿಕ್ರಿಯಿಸಲು ಸಿದ್ಧರಿಲ್ಲ. ಇನ್ನೊಂದೆಡೆ ಗ್ರಾಹಕರು ಜ್ಞಾನಭಾರತಿ ಠಾಣೆಗೆ ದೂರು ನೀಡಲು ತೆರಳಿದ್ರು ಅವರು ದೂರು ತಗೊಳ್ಳೋಕೆ ಹಿಂದೆ ಮುಂದೆ ನೋಡ್ತಿದ್ದಾರಂತೆ. ಅತ್ತ ಕಂಪನಿಯವರು ಉತ್ತರಿಸೋಕೆ ರೆಡಿ ಇಲ್ಲ, ಇತ್ತ ಪೊಲೀಸ್ನವರು ಕಂಪ್ಲೇಂಟ್ ತಗೊಳ್ಳೋಕೆ ಸಿದ್ಧರಿಲ್ಲ. ಒಂದ್ ವೇಳೆ ಕಂಪನಿಯವರಿಗೆ ಸಿಕ್ಕಿದ್ದು ನಕಲಿ ಚಿನ್ನನೇ ಆದ್ರೂ ಅಸಲಿ ಚಿನ್ನ ಎಲ್ಲಿ ಹೋಯ್ತು? ಅಂತೂ ಇಂತೂ ಕುಂಬಳಗೋಡು ಪೊಲೀಸರು ಕಳ್ಳರನ್ನ ಹಿಡಿದು ಚಿನ್ನವನ್ನ ಮುತ್ತೂಟ್ ಮಿನಿ ಕಂಪನಿಗೆ ಒಪ್ಪಿಸಿದ್ರು. ಆದರೆ ಗ್ರಾಹಕರಿಗೆ ಮಾತ್ರ ಮುತ್ತೂಟ್ ಮಿನಿ ಕಂಪನಿ ಚಿನ್ನವನ್ನ ಒಪ್ಪಿಸುವುದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ರು. ಇಲ್ಲಿ ದೇವರು ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ಅನ್ನೋ ಹಾಗೆ ಆಗಿದೆ ಈ ಕತೆ. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಗೌತಮ್ ಶೇಟ್, TV9 ಬೆಂಗಳೂರು.